ನಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸುವ ಒಂದು ಆಂದೋಲನವಾಗಿ ಈ ಧರಣಿ ಮೂಲಕ ನಾನು ವಿನಂತಿಸಿಕೊಳ್ಳೋದೇನೆಂದರೆ, ನಿಮ್ಮ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ. ಸರ್ಕಾರಿ ಪ್ರೌಢಶಾಲೆ ಅಳಮಲಿಗೆ ಬಾಗಿಲು ಇದು ಅತ್ಯುನ್ನತವಾಗಿರ್ತಕ್ಕಂಥ ಉನ್ನತ ಶಾಲೆಯಾಗಿದೆ. 10 ಖಾಸಗಿ ಶಾಲೆಗಳ ಮಧ್ಯೆ ನಮ್ಮ ಶಾಲೆ ಕಂಗೊಳಿಸ್ತಾ ಇದೆ. ಪ್ರತಿಷ್ಠಿತ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ 70 ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು SSLC ಪರೀಕ್ಷೆಯನ್ನು ತೆಗೆದುಕೊಂಡಿದ್ದು 70 ಜನಕ್ಕೆ 70 ಜನರು ಪಾಸಾಗಿದ್ದಾರೆ. 100% ರಿಸಲ್ಟು ನಮ್ಮ ಶಾಲೆಗೆ ಬಂದಿದೆ. ನಮ್ಮ ಶಾಲೆಯಲ್ಲಿ ಕೇವಲ 300-400 ರೂಪಾಯಿ ಅಷ್ಟೇ ಫೀಸ್ ಇರುತ್ತೆ. ಆದರೆ ಖಾಸಗಿ ಶಾಲೆಗಳಲ್ಲಿ 40,000 50,000 ಕಟ್ಟೋಕ್ಕಾಗದೆ ಪೋಷಕರು ಪರದಾಡ್ತಾ ಇದ್ದಾರೆ. ಫೀಸ್ ಕಟ್ಟೋದಕ್ಕಾಗದಿದ್ದಂಗೆ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳತ್ತ ಮುಖ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಧರಣಿ ನ್ಯೂಸ್ ಚಾನಲ್ಗೆ ನಮ್ಮ ಶಾಲೆಯ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ನಮ್ಮ ಶಾಲೆ ದೊಡ್ಡಬಳ್ಳಾಪುರದ ನಗರದಲ್ಲಿರುವಂತಹ ತೇರಿನ ಬೀದಿಯಲ್ಲಿರುವಂಥ ಸರ್ಕಾರಿ ಶಾಲೆಗಳಲ್ಲಿ ಒಂದು ಪ್ರತಿಷ್ಠಿತ ಶಾಲೆಯಾಗಿ ಈ ನಮ್ಮ ಶಾಲೆ ಹೊರಹೊಮ್ಮಿದೆ. 2006-7ನೇ ಇಸ್ವಿನಲ್ಲಿ ಪ್ರಾರಂಭವಾದಂಥ ಈ ನಮ್ಮ ಸರ್ಕಾರಿ ಪ್ರೌಢಶಾಲೆ ಈವರೆಗೆ ಸುಮಾರು 10-15 ವರ್ಷಗಳ ಕಾಲ ಪೂರೈಸಿದ್ದು, ಈ ಉತ್ತಮ ಫಲಿತಾಂಶವನ್ನು ನಗರದಲ್ಲಿ ಇರುವಂಥ ಸರ್ಕಾರಿ ಶಾಲೆಗಳಿಗಿಂತ ಅತಿ ಹೆಚ್ಚು ಫಲಿತಾಂಶವನ್ನು ನಮ್ಮ ಶಾಲೆ ಕೊಡ್ತಾ ಬರ್ತಾ ಇದೆ. ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯಾದಂಥ ಸಕಲ ಸವಲತ್ತುಗಳು ಇದ್ದಾವೆ. ಮತ್ತು ಎಲ್ಲ ಶಿಕ್ಷಕ ವೃಂದದವರು ಎಲ್ಲ ಸಬ್ಜೆಕ್ಟ್ಗೂ ಬೇಕಾದಂಥ ನುರಿತ ಮತ್ತು ಅನುಭವಿ ಮತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ನೀಡ್ತಕ್ಕಂಥ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇದ್ದಾರೆ. ಈ ವರ್ಷ ಪ್ರತಿಷ್ಠಿತ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ 70 ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು SSLC ಪರೀಕ್ಷೆಯನ್ನು ತೆಗೆದುಕೊಂಡಿದ್ದು 70 ಜನಕ್ಕೆ 70 ಜನರು ಪಾಸಾಗಿದ್ದಾರೆ. 100% ರಿಸಲ್ಟು ನಮ್ಮ ಶಾಲೆಗೆ ಬಂದಿದೆ. ಅದರಲ್ಲಿ 5 ಜನ ಅತ್ಯುನ್ನತ ಶ್ರೇಣಿಯಲ್ಲಿ ಅಂದರೆ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ ಮತ್ತು 25 ಜನ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ. 7 ಜನ ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಈ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ 235ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಓದುತ್ತಿದ್ದಾರೆ. 10 ಖಾಸಗಿ ಶಾಲೆಗಳ ಮಧ್ಯೆ ನಮ್ಮ ಶಾಲೆ ಕಂಗೊಳಿಸ್ತಾ ಇದೆ. ಏಕೆಂದರೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಆಟದ ಮೈದಾನ ಮತ್ತು ನಮ್ಮ ಶಾಲೆಯಲ್ಲಿ ಕೊಡ್ತಕ್ಕಂಥ ಉತ್ತಮ ಬಿಸಿಯೂಟ ಮತ್ತು ಶಿಸ್ತು ಸಂಯಮಕ್ಕೆ ಹೆಸರಾಗಿರ್ತಕ್ಕಂಥ ನುರಿತ ಶಿಕ್ಷಕರನ್ನು ಒಳಗೊಂಡಂಥ ಅನುಭವಿ ಶಿಕ್ಷಕರನ್ನು ಒಳಗೊಂಡಂಥ ಶಾಲೆ ಆಗಿರೋದ್ರಿಂದ ಇದು ಒಂದು ಸೂಜಿಗಲ್ಲಿನಂತೆ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಈ ಒಂದು ಪ್ರತಿಷ್ಠಿತ ಶಾಲೆ ನಮ್ಮನ್ನು ಜನರನ್ನು ಆಕರ್ಷಣೆ ಮಾಡ್ತಾ ಇದೆ. ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಈ ಸರ್ಕಾರಿ ಶಾಲೆ ನಮ್ಮ ಶಾಲೆ ಈವರೆಗೆ 15 ವರ್ಷಗಳನ್ನು ಪೂರೈಸಿದ್ದು, ಈ ಶಾಲೆಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಲೈಬ್ರರಿ ಇದೆ, ಆಟದ ಮೈದಾನ ಇದೆ, ಮತ್ತು ಜೊತೆಗೆ ಶಿಸ್ತಿಗೆ ಹೆಸರಾಗಿರ್ತಕ್ಕಂಥ ಶಾಲೆಯಾಗಿದೆ. ಎಲ್ಲ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳು ನಮ್ಮ ಶಾಲೆಯಲ್ಲಿ ಕೊಡ್ತಾ ಇದ್ದೇವೆ. ಜೊತೆಗೆ ಆಟೋಟಗಳಲ್ಲಿಯೂ ಸಹ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೂ ನಮ್ಮ ಶಾಲೆಯಿಂದ ಪ್ರತಿನಿಧಿಸ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ. ಮತ್ತು ಎಲ್ಲ ರೀತಿಯಂಥ ಪ್ರೋತ್ಸಾಹ ನಮ್ಮ ಶಾಲೆಯಲ್ಲಿ ದೊರೀತಾ ಇದೆ. ಅದರಿಂದ ನಮ್ಮ ಸರ್ಕಾರಿ ಶಾಲೆ ಇಡೀ ದೊಡ್ಡಬಳ್ಳಾಪುರ ತಾಲೂಕಿನಲ್ಲೇ ಒಂದು ಪ್ರತಿಷ್ಠಿತ ಶಾಲೆಯಾಗಿ ಹೊರಹೊಮ್ಮಿದೆ. ಆದ್ದರಿಂದ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳನ್ನು ಎಲ್ಲಾದರೂ ಆಗಲಿ ಪರವಾಗಿಲ್ಲ, ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ. ಈ ಖಾಸಗಿ ಶಾಲೆಗಳು ಇವತ್ತೇನು ಮಾಡ್ತಾ ಇದೆ, ಡೊನೇಷನ್ ಅವಳಿಯಲ್ಲಿ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ನೀಡಿದ್ರೂ ಸಹ ಕೆಲವು ಮಕ್ಕಳನ್ನು ಓದೋದಕ್ಕೆ ಆಗದಿದ್ದಂಗೆ, ಫೀಸ್ ಕಟ್ಟೋದಕ್ಕೆ ಆಗದಿದ್ದಂಗೆ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳತ್ತ ಮುಖ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ಡೊನೇಷನ್ ಅವ್ರ ಕೈಲಿ ಕಟ್ಟೋಕ್ಕಾಗ್ತಾ ಇಲ್ಲ. ನಮ್ಮ ಶಾಲೆಯಲ್ಲಿ ಕೇವಲ 300-400 ರೂಪಾಯಿ ಅಷ್ಟೇ ಫೀಸ್ ಇರುತ್ತೆ. ಆದರೆ ಖಾಸಗಿ ಶಾಲೆಗಳಲ್ಲಿ 40,000 50,000 ಕಟ್ಟೋಕ್ಕಾಗದೆ ಪೋಷಕರು ಪರದಾಡ್ತಾ ಇದ್ದಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಕರು, ಉತ್ತಮ ಶಿಕ್ಷಣ ಮತ್ತು ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ತುಲನಾತ್ಮಕವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ನೀಡ್ತಕ್ಕಂಥ ಶಾಲೆಗಳನ್ನು ಬಿಟ್ಟು ಬೇರೆ ಪ್ರೈವೇಟ್ನತ್ತ ಜನ ವಾಲ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಕಡೆ ವಾಲಬೇಡಿ, ಸರ್ಕಾರಿ ಶಾಲೆಗಳಿಗೆ ಸೇರಿಸಿ. ಸರ್ಕಾರಿ ಶಾಲೆಗಳಲ್ಲಿ ಅದಕ್ಕಿಂತಲೂ ಗುಣಮಟ್ಟವಾದಂಥ ಶಿಕ್ಷಣವನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನೀಡ್ತಾ ಇದ್ದೇವೆ. ಯಾಕೆ ಅಂತಂದರೆ ಅದಕ್ಕೆ ಕೆಲವು ಉದಾಹರಣೆ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳು ಈ ಖಾಸಗಿ ಕಾಲೇಜುಗಳಿಗೆ ಹೋಗಿ ಸೇರಿಕೊಂಡು ಈಗ 10ನೇ ರ್ಯಾಂಕು, 12ನೇ ರ್ಯಾಂಕು, 14ನೇ ರ್ಯಾಂಕು, 18ನೇ ರ್ಯಾಂಕ್ ರಾಜ್ಯ ಮಟ್ಟದಲ್ಲಿ PUCಯಲ್ಲಿ ಅವರು ಪದವಿಗಳನ್ನು ಪಡ್ಕೊಂಡಿದ್ದಾರೆ. ಅದು ನಮ್ಮ ಶಾಲೆಯ ಹೆಮ್ಮೆ. ಈ ಸಲ ನಡೆದಂಥ PUC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಕೊಂಗಡಿಯಪ್ಪ ಶಾಲೆಯಲ್ಲಿ ಶಾಲೆಗೆ ಟಾಪರಾಗಿ, ಕಾಲೇಜಿಗೆ ಟಾಪರಾಗಿ, ಜೊತೆಗೆ ರಾಜ್ಯಕ್ಕೆ 12ನೇ ರ್ಯಾಂಕನ್ನು ತಂದುಕೊಟ್ಟಿದ್ದಾಳೆ. ಅದು ನಮ್ಮ ಶಾಲೆಗೆ ಸಲ್ತಕ್ಕಂಥ ಒಂದು ಸಮಾಧಾನವಾಗಿರ್ತಕ್ಕಂಥ ಅಂಶ ಅಂತ ನಾನು ಭಾವಿಸ್ತೇನೆ. ಅದಕ್ಕೋಸ್ಕರ ನಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸುವ ಒಂದು ಆಂದೋಲನವಾಗಿ ಈ ಧರಣಿ ಮೂಲಕ ನಾನು ವಿನಂತಿಸಿಕೊಳ್ಳೋದೇನೆಂದರೆ, ನಿಮ್ಮ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ. ಸರ್ಕಾರಿ ಪ್ರೌಢಶಾಲೆ ಅಳಮಲಿಗೆ ಬಾಗಿಲು ಇದು ಅತ್ಯುನ್ನತವಾಗಿರ್ತಕ್ಕಂಥ ಉನ್ನತ ಶಾಲೆಯಾಗಿದೆ. ಅದಕ್ಕೋಸ್ಕರ ನೀವೆಲ್ಲರೂ ನಮ್ಮ ಶಾಲೆಗೆ ಸೇರಿಸಬೇಕು ಅಂತ ನಾನು ಈ ವಾಹಿನಿ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.